ಓಂ ನಮಃ ಶಿವಾಯ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಯಾವ ಕನಸುಗಳು ಬಿದ್ದರೆ ನಿಮಗೆ ಅದು ಸಂತೋಷದ ಸೂಚನೆ ಆಗಿರುತ್ತೆ, ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಡೀಟೇಲ್ ಆಗಿ ಹಾಕಿ. ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ. ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸು, ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರೋ ಅಂಥವು ಕೂಡ ಕೇಳಬಹುದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ವಿಧವಾದಂಥ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುವ ಅಥವಾ ವಿತ್ತೀಯ ಲಾಭದ ಬಗ್ಗೆ ಮೊದಲೇ ಸೂಚನೆಯನ್ನು ನೀಡುವ ಒಂದಿಷ್ಟು ಕನಸುಗಳು ಇರುತ್ತವೆ. ಆ ಕನಸುಗಳು ಯಾವ ಥರದ ಕನಸುಗಳು ಬಿದ್ದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಾಗುವಂಥದ್ದು ಅನ್ನೋದನ್ನು ನೋಡೋಣ. ರಾತ್ರಿ ಮಲಗಿದಾಗ ಬಿದ್ದಿರುವ ಕನಸನ್ನು ಕೆಲವು ಬಾರಿ ವ್ಯಕ್ತಿಯು ನೆನಪಿಸಿಕೊಳ್ಳುವಂಥದ್ದು, ಕೆಲವೊಮ್ಮೆ ವ್ಯಕ್ತಿಯು ಮರೆತು ಬಿಡ್ತಾನೆ. ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರತಿ ಕನಸು ಖಂಡಿತವಾಗಿಯೂ ಕೆಲವು ಅರ್ಥವನ್ನು ನೀಡುವಂಥದ್ದು. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುವ ಇಂಥ ಹಲವು ಕನಸುಗಳು ಇರುವಂಥದ್ದು, ಅಥವಾ ನಿಮಗೆ ವಿತ್ತೀಯ ಲಾಭಗಳ ಬಗ್ಗೆ ಮಾಹಿತಿ ನೀಡುವ ಒಂದಿಷ್ಟು ಕನಸುಗಳು ಇರುವಂಥದ್ದು. ಹಾಗಾದರೆ ನೀವು ಲಕ್ಷ್ಮೀ ದೇವಿಯನ್ನು ಕನಸಿನಲ್ಲಿ ನೋಡಿದಾಗ ಯಾವ ಕನಸುಗಳು ನಿಮಗೆ ಸಂತೋಷವನ್ನು ನೀಡುತ್ತೆ ಹಾಗೂ ಮುಂದೆ ಹಣದ ಲಾಭವನ್ನು ನೀಡುತ್ತೆ ಅನ್ನುವ ಸೂಚನೆಯನ್ನು ತರುವಂಥ ಕನಸುಗಳು ತುಂಬ ಹಾಕಿದ್ದೇನೆ. ಕನಸುಗಳ ಬಗ್ಗೆ ನೋಡ್ಬೋದು ನೀವು. ಈಗಾಗಲೇ ನಾನು ಸುಮಾರು ವಿಡಿಯೋವನ್ನು ಹಾಕಿದ್ದೇನೆ ಅದರ ಬಗ್ಗೆ. ಕನಸಿನಲ್ಲಿ ಹಳದಿ ಹಣ್ಣು ಅಥವಾ ಕೆಂಪು ಹೂವನ್ನು ನೋಡುವುದು. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಳದಿ ಹಣ್ಣು ಮತ್ತು ಕೆಂಪು ಹೂಗಳನ್ನು ನೋಡುವ ವ್ಯಕ್ತಿ ಜೀವನದಲ್ಲಿ ಚಿನ್ನದಂಥ ಲಾಭವನ್ನು ಪಡೆಯುತ್ತಾನೆ. ಒಬ್ಬ ವ್ಯಕ್ತಿ ಕನಸಿನಲ್ಲಿ ಲಕ್ಷ್ಮೀ ದೇವಿಯು ಬಿಳಿ ಬಟ್ಟೆ ಧರಿಸಿರುವುದನ್ನು ನೋಡಿದರೆ ಲಕ್ಷ್ಮಿ ಅಥವಾ ಸರಸ್ವತಿ ದೇವಿಯು ಅವರಿಂದ ಸಂತೋಷಪಟ್ಟಿದ್ದಾರೆ ಎಂದು ಅರ್ಥವಂತೆ. ಅಂದರೆ ಕನಸುಗಳು ಆ ಥರ ಬೀಳಬೇಕು, ಈ ಥರ ಬೀಳಬೇಕು ಅನ್ನುವ ಯಾವ ನಿಯಮವೂ ಇಲ್ಲ. ಪ್ರತಿಯೊಬ್ಬರಿಗೂ ಕನಸು ಬೀಳುತ್ತೆ, ಕೆಲವರಿಗೆ ಮರೆತು ಹೋಗುತ್ತೆ, ಇನ್ನು ಕೆಲವರಿಗೆ ನೆನಪಿರುತ್ತೆ. ಆದರೆ ಅದು ಯಾಕೆ ಬೀಳುತ್ತೆ ಅನ್ನೋದು ಎಲ್ಲರಿಗೆ ಪ್ರಶ್ನಾರ್ಥಕವಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಆದಷ್ಟು ಕನಸುಗಳ ಬಗ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ, ನೋಡದಿದ್ದರೆ ನೋಡಬಹುದು. ಹಳ್ಳದಲ್ಲಿ ಬೀಳುವ ಕನಸು. ನೀವು ಕನಸಿನಲ್ಲಿ ಹಳ್ಳಕ್ಕೆ ಬೀಳುತ್ತಿರುವುದನ್ನು ನೋಡಿ ಮತ್ತು ತಕ್ಷಣವೇ ನಿದ್ದೆಯಿಂದ ಎದ್ದು ಕುಳಿತರೆ ಅಂಥ ವ್ಯಕ್ತಿಯ ಬುದ್ಧಿ ಏನಾಗಿರುತ್ತೆ, ಶುದ್ಧವಾಗಿರುತ್ತೆ ಮತ್ತು ಅವನು ಸಂಪತ್ತನ್ನು ಹೊಂದುತ್ತಾನೆ ಮುಂದಿನ ದಿನದಲ್ಲಿ ಎಂದು ಅರ್ಥ. ಇದಲ್ಲದೆ ಯಾರ ಮಡಿಲಲ್ಲಿ ಹಣ್ಣುಗಳು ಅಥವಾ ಹೂಗಳು ತುಂಬಿರುವಂತೆ ಕನಸು ಬೀಳುತ್ತದೋ ಆಗ ಲಕ್ಷ್ಮೀ ದೇವಿಯು ಪ್ರತಿದಿನ ಅವರಿಗೆ ಬೆಳೆಯಲು ಸಹಾಯ ಮಾಡುತ್ತಾರೆ ಅನ್ನೋದು ಅರ್ಥವಾಗಿದೆ. ಅಂದರೆ ತಕ್ಷಣ ನಿಮಗೆ ನಾಳೆನೇ ಏನು ಬರಬೇಕು ಅಂತ ಏನಿಲ್ಲ. ಕನಸು ಬಿದ್ದ ತಕ್ಷಣವೇ ನೆಕ್ಸ್ಟ್ ಡೇ ಆ ಥರ ಆಗೋದಿಲ್ಲ, ಮುಂದಿನ ದಿನಗಳ ಅದು ಸೂಚನೆ ಆಗಿರುತ್ತೆ. ಹಾಗೆಯೇ ಭಾರೀ ಮಳೆಯ ಕನಸು. ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಭಾರೀ ಮಳೆಯನ್ನು ನೋಡುವುದು ತುಂಬ ಮಂಗಳಕರ. ಅಂಥ ಕನಸನ್ನು ನೋಡುವ ವ್ಯಕ್ತಿ ತನ್ನ ಜೀವನದಲ್ಲಿ ಬಹಳಷ್ಟು ಹಣವನ್ನು ಪಡೆಯಲಿದ್ದಾನೆ ಮುಂದಿನ ದಿನಗಳಲ್ಲಿ. ಲಕ್ಷ್ಮೀದೇವಿ ಯಾವಾಗಲೂ ಅಂಥವರಿಗೆ ಸಹಕಾರವನ್ನು ನೀಡುವಂಥದ್ದು. ಅಂದರೆ ರಭಸವಾಗಿ ಮಳೆ ಏನಾದರೂ ಬರುವುದನ್ನು ನೀವು ಕನಸಲ್ಲಿ ನೋಡಿದರೆ ಈ ಥರ ಅದರ ಸೂಚನೆ ಆಗಿರುತ್ತೆ. ಮರ ಹತ್ತುತ್ತಿರುವಂತೆ ಕನಸು. ನೀವೇನಾದರೂ ಮರ ಹತ್ತಿದಾಗೆ ಕನಸು ಬಿದ್ದರೆ ಮರ ಹತ್ತುತ್ತಿರುವಂತೆ ಕನಸು ಬಿದ್ದರೆ ಆ ವ್ಯಕ್ತಿಯು ಅಪಾರ ಆಸ್ತಿಯನ್ನು ಪಡೆಯುವಂಥದ್ದು ಎಂದು ಅರ್ಥ. ಇದಲ್ಲದೆ ಹಾಲಿನ ಮರವನ್ನು ಹತ್ತುತ್ತಿರುವಂತೆ ಕನಸು ಬಿದ್ದರೆ ಆ ವ್ಯಕ್ತಿಯ ಸಂಪತ್ತು ಮತ್ತು ಸಮೃದ್ಧಿ ಖಂಡಿತವಾಗಿಯೂ ಹೆಚ್ಚಾಗುವಂಥದ್ದು. ಅಂದರೆ ನಾವು ಯಾವುದೇ ಒಂದು ಮರವನ್ನು ಕಡಿದಾಗ ಹಾಲಿನ ರೂಪದಲ್ಲಿ ಅದರಲ್ಲಿ ಬರುತ್ತಾ ಇರುತ್ತೆ ಅಲ್ವ, ಅದರ ಸೊನೆ ಅಂತ ಹೇಳ್ತಾರೆ. ಅದೇನಾದರೂ ಅಂಥ ಒಂದು ಮರವನ್ನು ಹತ್ತುತ್ತಾ ಇದ್ದಾಗೆ ಕಂಡ್ರೆ ನಿಮಗೆ ಈ ಥರ ಒಂದು ಭಾರಿ ಅನ್ನದ ಒಂದು ಹರಿವು ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಅರ್ಥ ಬರುವಂಥದ್ದು. ಹಾಗೆಯೇ ನೆಕ್ಸ್ಟ್ ಕನಸಿನಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇದ್ದರೆ, ನೀವು ಏನಾದರೂ ಆ ಥರ ಒಂದು ಕನಸುಗಳು ಬಿದ್ದರೆ ಅದು ತುಂಬಾ ಅದೃಷ್ಟ ಅಂತಲೇ ಹೇಳಬಹುದು. ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದನ್ನು ನೋಡಿದರೆ, ನೀವು ಏನಾದರೂ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವುದನ್ನು ನೀವು ನೋಡಿದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಎಂದು ಅರ್ಥ. ನೀವು ಯಾವುದೇ ಕೆಲಸ ಮಾಡಲು ಹೋದರೂ ಅದರಲ್ಲಿ ಪ್ರಗತಿ ಕಾಣುವಿರಿ ಮುಂದಿನ ದಿನಗಳಲ್ಲಿ ಅನ್ನುವ ಒಂದು ಮುನ್ಸೂಚನೆ. ಹಾಗೂ ನೀವು ಉದ್ಯೋಗದಲ್ಲಿ ಬಡ್ತಿಯನ್ನು ಕೂಡ ಪಡೆದುಕೊಳ್ಳುವಿರಿ. ಅಂದರೆ ಯಾವುದಾದ್ರೂ ನಿಮಗೆ ಉದ್ಯೋಗದಲ್ಲಿ ನೀವು ಇದ್ದಾಗ ಬಡ್ತಿ ಸಿಗದೇ ಇದ್ದಂಥವರಿಗೆ ಈ ಥರ ಕನಸುಗಳು ಬಿದ್ದರೆ ಮುಂದೆ ಬಡ್ತಿ ಸಿಗುವಂಥ ಒಂದು ಅವಕಾಶ ಜಾಸ್ತಿ ಆಗಿರುತ್ತೆ. ಮತ್ತು ನಾನು ಒಂದು ಹೇಳ್ತೇನೆ, ಈ ಥರ ದೇವರ ಕನಸು ಅಥವಾ ದೇವರಿಗೆ ಸಂಬಂಧಿಸಿದ ಕನಸು ಏನಾದರೂ ಪೂಜೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ದೇವರಾಗಿರ್ಬೋದು, ಹೂವಾಗಿರ್ಬೋದು, ಯಾವುದೇ ಒಂದು ಈ ಥರ ಒಳ್ಳೆಯ ಕನಸು ಬಿದ್ದಾಗ ಅದರಿಂದ ಖಂಡಿತವಾಗ್ಲೂ ಅದು ನಮಗೆ
ನಮಗೆ ಒಂದು ಮುಂದಿನ ದಿನಗಳಲ್ಲಿ ಎಲ್ಲ ಥರದಲ್ಲಿ ಒಳ್ಳೆಯದಾಗುತ್ತೆ ಅನ್ನುವ ಮುನ್ಸೂಚನೆ ಖಂಡಿತ ಹೌದು. ಆದರೆ ಯಾವುದೇ ಒಂದು ಈ ಥರ ಕನಸು ಬಿದ್ದಾಗ ನಾವು ಅದನ್ನು ಬೆಳಗ್ಗೆ ಎದ್ದಾಕ್ಷಣ ಬೇರೆಯವರ ಹತ್ರ ಯಾವತ್ತೂ ಹೇಳಬಾರ್ದು. ಯಾಕಂದರೆ ಹೇಳಿದರೆ ಅದರ ಫಲ ಹೋಗುತ್ತೆ. ಹಿಂದೆನೂ ನಾನು ಸುಮಾರು ಸಲ ಹೇಳಿದ್ದೇನೆ, ಇಂತಹ ಒಳ್ಳೆ ಕನಸುಗಳು ಬಿದ್ದಾಗ ದೇವರಿಗೆ ಸಂಬಂಧಿಸಿದ ಅಥವಾ ಈ ಥರ ಮಂಗಳಕರ ಕನಸುಗಳು ಬಿದ್ದಾಗ ಅದನ್ನು ಯಾರ ಹತ್ರನೂ ಶೇರ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಲ್ಲಿ ನೀವು ಇಟ್ಕೊಳ್ಳಿ. ಅದು ಮುಂದಿನ ದಿನದಲ್ಲಿ ಅದರ ಪ್ರತಿಫಲ ಒಳ್ಳೆ ರೀತಿಯಲ್ಲಿ ಸಿಗುವಂಥದ್ದು ಅಂತ ಹೇಳ್ತಾ ಧನ್ಯವಾದಗಳು.